ಇದು ಬೇಲಿ ಎದ್ದು ಹೊಲ ಮೇದಂತಹ ಕಥೆ. ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂತವರೇ ಬ್ಯಾಂಕ್ ಅನ್ನ ದರೋಡೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಬ್ಯಾಂಕ್ಗೆ ಅಸಿಸ್ಟೆಂಟ್ ಮ್ಯಾನೇಜರೇ ದೋಖಾ ಮಾಡಿರುವಂತಹ ಘಟನೆ ನಡೆದಿರೋದು. ಅಡಮಾನ ಇಟ್ಟಿದ್ದವರ ಚಿನ್ನ ಕದ್ದು ಬೆಟ್ಟಿಂಗ್ ಆಡಿರುವ ಭೂಪ. ಆನ್ಲೈನ್ ಜೂಜಾಟಕ್ಕೆ ಲಾಕರ್ ಅಲ್ಲಿದ್ದ ಚಿನ್ನ ಕದ್ದ ಕಿರಣ್. ಕೆಲಸ ಕೊಟ್ಟ ಬ್ಯಾಂಕ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಈ ರೀತಿ ದೋಖಾ ಮಾಡಿರೋದು. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ರೀತಿ ಕಳ್ಳತನ ನಡೆದಿರೋದು. 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕದ್ದು ಆನ್ಲೈನ್ ಬೆಟ್ಟಿಂಗ್. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ನಡೆದಿರುವಂತಹ ಘಟನೆ. ಅಡಮಾನ ಇಟ್ಟಿದ್ದವರ ಚಿನ್ನ ಕದ್ದು ಈತ ಬೆಟ್ಟಿಂಗ್ ಆಡಿರೋದು. ಆನ್ಲೈನ್ ಜೂಜಾಟಕ್ಕೆ ಲಾಕರ್ನಲ್ಲಿದ್ದ ಚಿನ್ನ ಕದ್ದಿದ್ದು ಈ ಕಿರಣ್ ಅದೇ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ರೀತಿ ಅಸಿಸ್ಟೆಂಟ್ ಮ್ಯಾನೇಜರೇ ಕಳ್ಳತನ ಮಾಡಿರೋದು. ಬರೋಬ್ಬರಿ 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಈತ ಜೂಜಾಟ ಆಡಿದ್ದು. ಬೆಟ್ಟಿಂಗ್ ಆಗಿ ಈ ರೀತಿ ಈತ ಚಿನ್ನ ಕದ್ದು ಆಡಿರುವಂತದ್ದು ಭೂಪ. ಇನ್ನು ಯಾರೋ ಹೊರಗಿನವರಲ್ಲ, ಅದೇ ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಡೆಪ್ಯೂಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಆ ಲಾಕರ್ ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 ಕೆಜಿ 787 ಗ್ರಾಂ ಅಷ್ಟು ಬಂಗಾರನ ತಗೊಂಡೋಗಿ ಮುತ್ತೂಟು ಮತ್ತೆ ಮಣಪುರಂ ಫೈನಾನ್ಸಸ್ ಅಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನ ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರೆಗೂ ಸರಿಸುಮಾರು 800 ಗ್ರಾಂ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪರೇಷನ್ ಈ ಫೈನಾನ್ಸರ್ಸ್ ಇಂದ ಸಿಕ್ಕಿಲ್ಲ. ಅದನ್ನ ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರ ಜೂನ್ನಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ ಈ ಕಿರಣ್ ಕುಮಾರ್ ಗಿರಿನಗರದ ಶಾಖೆಯಲ್ಲಿ ಮ್ಯಾನೇಜರ್ ಇಲ್ಲದ ವೇಳೆ ಸ್ವಲ್ಪ ಚಿನ್ನ ಎಗರಿಸಿರುವಂತಹ ಆರೋಪಿ. 2ನೇ ತಾರೀಕು ಚಿನ್ನ ಬಿಡಿಸಿಕೊಳ್ಳೋದಕ್ಕೆ ಗ್ರಾಹಕರು ಬಂದ ಸಂದರ್ಭದಲ್ಲಿ ಈ ರೀತಿಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. ಲಾಕರ್ ಅನ್ನ ಚೆಕ್ ಮಾಡ್ತಾರೆ ಮ್ಯಾನೇಜರ್. ಆ ಸಂದರ್ಭದಲ್ಲಿ 3 ಕೆಜಿ ಚಿನ್ನಾಭರಣ ಕಳ್ಳತನ ಆಗಿರುವುದು ಪತ್ತೆ ಆಗುತ್ತೆ. ಚಿನ್ನ ಕಳ್ಳತನದ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳ ಆಂತರಿಕ ವಿಚಾರಣೆ ನಡೆದಿದೆ. ಆಂತರಿಕ ವಿಚಾರಣೆಯ ವೇಳೆ ತಪ್ಪನ್ನ ಒಪ್ಪಿಕೊಂಡಿದ್ದು ಈ ಕಿರಣ್ ಕುಮಾರ್. ತನಿಖೆ ಬಳಿಕ ಆರೋಪಿ ಕಿರಣ್ಣನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 700 ಗ್ರಾಂ ಚಿನ್ನ ಜಪ್ತಿ ಮಾಡಿದ್ದಾರೆ ಗಿರಿನಗರ ಪೊಲೀಸರು. ಜೂನ್ನಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ ಈ ಕಿರಣ್ ಕುಮಾರ್ ಮ್ಯಾನೇಜರ್ ಇಲ್ಲದ ಸಂದರ್ಭದಲ್ಲಿ ಸ್ವಲ್ಪನೇ ಚಿನ್ನ ಎಗರಿಸಿರೋದು. 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಈತ ಈ ರೀತಿ ಜೂಜಾಟದಲ್ಲಿ ಆ ದುಡ್ಡನ್ನ ಹಾಕಿದ್ದ. ಇಂಟರ್ನಲ್ ಇನ್ವೆಸ್ಟಿಗೇಷನ್ ನಡೆದಿದೆ ಬ್ಯಾಂಕ್ ಅಧಿಕಾರಿಗಳಿಂದ. ಆ ಸಂದರ್ಭದಲ್ಲಿ ಈ ಕಿರಣ್ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಕೂಡಲೇ ಗಿರಿನಗರ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಗಿರಿನಗರದ ಇಂಡಿಯನ್ ಬ್ಯಾಂಕ್ನ ಶಾಖೆಯಲ್ಲಿ ನಡೆದಿರುವಂತಹ ಘಟನೆ. ಅದೇ ಬ್ಯಾಂಕ್ ಅಲ್ಲಿ ಗ್ರಾಹಕರು ಏನು ಲಾಕರ್ನಲ್ಲಿ ಚಿನ್ನ ಆಭರಣ ಎಲ್ಲವನ್ನ ಇಟ್ಟಿದ್ರು, ಅದನ್ನ ಕದಿಯೋದು, ಆನ್ಲೈನ್ ಬೆಟ್ಟಿಂಗ್ ಆಡೋದು. ಹಿಂಗೆ 4 ಕೋಟಿ ರೂಪಾಯಿ ಈತ ದುಡ್ಡು ಹೊಡೆದಿರೋದು. ಅಂದ್ರೆ 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರ? ಆ 2 ಲಾಕರ್ಗಳ ಕೀ ಏನಿದೆ, ಒಬ್ಬ ಮ್ಯಾನೇಜರ್ ಬಳಿ ಇರುತ್ತೆ, ಇನ್ನೊಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿ ಇರುವಂತದ್ದು. ಅಂದ್ರೆ ಇಬ್ಬರ ಬಳಿಯೂ ಕೂಡ ಆ ಕೀ ಇರುತ್ತೆ. ಅಂತಹ ಒಂದು ಅದಕ್ಕೆ ಒಂದು ಲಾಕರ್ಗಳಿಗೆ 2 ಕೀ ಇರುವಂತಹ ಒಂದು ಕಾರಣದಿಂದಾಗಿ ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಂತಹ ಈ ಒಂದು ಕಿರಣ್ ಏನಿದ್ದಾನೆ, ಆ ಚಿನ್ನ ಕದಿಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಅತಿಯಾಗಿ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ತೊಡಗಿರುವಂತಹ ಒಂದು ಕಾರಣದಿಂದಾಗಿ ಹಲವು ಅಂದ್ರೆ ಅದಕ್ಕೆ ಎಲ್ಲವೂ ಕೂಡ ಆನ್ಲೈನ್ ಏನಿದೆ ಬೆಟ್ಟಿಂಗ್ ಆಪ್ಗಳಿಗೆ ಹಾಕುವಂಥದ್ದು ಮತ್ತೆ ಅಲ್ಲಿ ದುಂದು ವೆಚ್ಚ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಗೊತ್ತಿಲ್ಲದ ರೀತಿಯಲ್ಲಿ ಸ್ವಲ್ಪವೇ ಹಣವನ್ನ ಅಂದ್ರೆ ಚಿನ್ನಾಭರಣವನ್ನು ಕದ್ದು ಅಲ್ಲಿಂದ ಇದನ್ನ ಮಾಡಿರುವಂತದ್ದು, ಅಂದ್ರೆ ಮಾರಾಟವನ್ನ ಮಾಡಿರುವಂತದ್ದು.
ಮತ್ತು ಈಗ ಸದ್ಯದ ಮಟ್ಟಿಗೆ ಅಲ್ಲಿರುವಂತಹ ಒಂದು ಸಿಸಿಟಿವಿಗಳನ್ನಾದ್ರೂ ಅನಲೈಸ್ ಅನ್ನ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಅಲ್ಲಿದ್ದಂತಹ ಸೆಕ್ಯೂರಿಟಿಗಳು ಏನಿರ್ತಾರೆ, ಸೆಕ್ಯೂರಿಟಿ ಆಫೀಸರ್ಸ್ ಏನಿರ್ತಾರೆ, ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಾಗ ಪ್ರತಿಯೊಂದಕ್ಕೂ ಕೂಡ ಸಿಸಿಟಿವಿ ಇರುತ್ತೆ. ಆ ಸಿಸಿಟಿವಿ ಅಬ್ಸರ್ವೇಷನ್ ಮಾಡುವಂತಹ ವ್ಯಕ್ತಿ ಯಾಕೆ ಈ ಒಂದು ವಿಚಾರವನ್ನು ತಿಳಿಸಿಲ್ಲ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗಿರುವಂತಹ ಒಂದು ಕಾರಣದಿಂದಾಗಿ ಆತನ ವಿಚಾರಣೆ ಕೂಡ ಈಗಾಗಲೇ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಕಿರಣ್ ಕುಮಾರ್ ಎಂಬಾತನನ್ನ ಇಂಟರ್ನಲ್ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಅಷ್ಟು ಚಿನ್ನಾಭರಣವನ್ನ ಕದ್ದಿರೋದು ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಒಂದು ವಿಚಾರವನ್ನು ಮುಟ್ಟಿಸಿ ಆತನನ್ನ ಈಗ ಬಂಧನಕ್ಕೆ ಮಾಡಲಾಗಿರುವಂತದ್ದು ಮತ್ತು ಆತ ಎಲ್ಲಿ ಚಿನ್ನಾಭರಣವನ್ನ ಕದ್ದು ಎಲ್ಲಿ ಮಾರಾಟವನ್ನ ಮಾಡಿದ ಅದನ್ನ ರಿಕವರಿ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರೆ ಒಂದು ಅಂದ್ರೆ ನಗರದ ಅಲ್ಲದೆ ಹೊರಭಾಗದಲ್ಲಿಯೂ ಕೂಡ ಆತ ಚಿನ್ನವನ್ನ ಮಾರಾಟ ಮಾಡಿದ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ಕಾರಣದಿಂದಾಗಿ ಎಲ್ಲಾ ಚಿನ್ನವನ್ನ ರಿಕವರಿ ಮಾಡುವಂತಹ ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬ್ಯಾಂಕ್ನ ಆಡಳಿತ ಮಂಡಳಿ ಏನಿದೆ ಅದು ಕೂಡ ಜನರಿಗೆ ನಿಮ್ಮ ಚಿನ್ನವನ್ನ ಸೇಫ್ ಆಗಿ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ನೋಡಿ, ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಇಂದಲೇ ದೋಖಾ ಆಗಿರುವಂತಹ ಘಟನೆ. ಅಡಮಾನ ಇಟ್ಟಿದ್ದವರ ಚಿನ್ನ ಕದ್ದು ಬೆಟ್ಟಿಂಗ್ ಆಡಿದ್ದಾನೆ ಈ ಭೂಪ. ಸದ್ಯ ಆಂತರಿಕ ವಿಚಾರಣೆ ನಡೆದಾಗ ಅದೇ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಚಿನ್ನವನ್ನ ಹೊಡೆದಿದ್ದು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಗಿರಿನಗರ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಬೇಲಿ ಎದ್ದು ಹೊಲ ಮೇದಂತಹ ಕಥೆ. ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂತವರೇ ಬ್ಯಾಂಕ್ ಅನ್ನ ದರೋಡೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಬ್ಯಾಂಕ್ಗೆ ಅಸಿಸ್ಟೆಂಟ್ ಮ್ಯಾನೇಜರೇ ದೋಖಾ ಮಾಡಿರುವಂತಹ ಘಟನೆ ನಡೆದಿರೋದು. ಅಡಮಾನ ಇಟ್ಟಿದ್ದವರ ಚಿನ್ನ ಕದ್ದು ಬೆಟ್ಟಿಂಗ್ ಆಡಿರುವ ಭೂಪ. ಆನ್ಲೈನ್ ಜೂಜಾಟಕ್ಕೆ ಲಾಕರ್ಲ್ಲಿದ್ದ ಚಿನ್ನ ಕದ್ದ ಕಿರಣ್. ಕೆಲಸ ಕೊಟ್ಟ ಬ್ಯಾಂಕ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಈ ರೀತಿ ದೋಖಾ ಮಾಡಿರೋದು. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ರೀತಿ ಕಳ್ಳತನ ನಡೆದಿರೋದು. 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕದ್ದು ಆನ್ಲೈನ್ ಬೆಟ್ಟಿಂಗ್. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ನಡೆದಿರುವಂತಹ ಘಟನೆ. ಅಡಮಾನ ಇಟ್ಟಿದ್ದವರ ಚಿನ್ನ ಕದ್ದು ಈತ ಬೆಟ್ಟಿಂಗ್ ಆಡಿರೋದು. ಆನ್ಲೈನ್ ಜೂಜಾಟಕ್ಕೆ ಲಾಕರ್ನಲ್ಲಿದ್ದ ಚಿನ್ನ ಕದ್ದಿದ್ದು ಈ ಕಿರಣ್ ಅದೇ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ರೀತಿ ಅಸಿಸ್ಟೆಂಟ್ ಮ್ಯಾನೇಜರೇ ಕಳ್ಳತನ ಮಾಡಿರೋದು. ಬರೋಬ್ಬರಿ 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಈತ ಜೂಜಾಟ ಆಡಿದ್ದು. ಬೆಟ್ಟಿಂಗ್ ಆಗಿ ಈ ರೀತಿ ಈತ ಚಿನ್ನ ಕದ್ದು ಆಡಿರುವಂತದ್ದು ಭೂಪ. ಇನ್ನು ಯಾರೋ ಹೊರಗಿನವರಲ್ಲ, ಅದೇ ಸಾರಾಂಶ ಏನಂದ್ರೆ ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತಗೊಂಡೋಗಿ ಮುತ್ತೂಟು ಮತ್ತೆ ಮಣಪುರಂ ಫೈನಾನ್ಸಸ್ ಅಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನ ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಈವರೆಗೂ ಸರಿಸುಮಾರು 800 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪರೇಷನ್ ಈ ಫೈನಾನ್ಸರ್ಸ್ ಇಂದ ಸಿಕ್ಕಿಲ್ಲ. ಅದನ್ನ ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರ